ವೂಲ್ಫ್ ಕತೆ ಹೇಗೆ ಶುರುವಾಯಿತು? ಥ್ಯಾಂಕ್ ಯು ವೆರಿ ಮಚ್. ಹೌದು, ಇದು ನನ್ನ 3ನೇ ಸಿನಿಮಾ. ಲೂಸ್ ಮಾದ ಅನ್ನೋವಂಥ ಟೈಟ್ಲು ಯೋಗಿ ಸರ್ ಅವ್ರದ್ದು ಮತ್ತು ನಮ್ಮದು ಪಯಣ ಬಂದು ಆಲ್ಮೋಸ್ಟ್ 6 ವರ್ಷದ ಪಯಣ. ಕಂಸ ಈ ಮುಂಚೆ ಅನೌನ್ಸ್ ಆದಂಥದ್ದು, ಅದನ್ನು ಸ್ವಲ್ಪ ಡಿಲೇ ಆದ ಕಾರಣ ಈ ಸಿನಿಮಾಗೆ ನಾನು ಸ್ಕ್ರಿಪ್ಟ್ನ ಎಣಿಬೇಕಾದಂಥ ಇದು ಬಂತು. ಫಸ್ಟ್ ಒಂದು ಆ್ಯಕ್ಚುಲಿ ನನಗೆ ಪವನ್ ಅವರು ಮತ್ತು ಶರೀಫಣ್ಣ ಮತ್ತು ರಿತೇಶ್ ಅವರು ಇವರೆಲ್ಲರನ್ನೂ ಇದಾಗಿ ಅದಾದ ನಂತರ ಧರ್ಮಣ್ಣ ಅವ್ರು ಸಿಕ್ಕಿದ್ರು. ಅದಾದ ನಂತರ ಒಂದು ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ರಾ ಬ್ಯಾಕ್ ಡ್ರಾಪಲ್ಲಿರುವಂಥ ಒಂದು ಕತೆ, ಇದು ಮೂಲ ಕತೆ ಅಂತ ಬಂದಾಗ ಸಂಪೂರ್ಣ ಚಿತ್ರೀಕರಣ ಬಂದು ಕೋಸ್ಟಲ್ ಏರಿಯಾದಲ್ಲೇ, ಅಂದರೆ ಸೂರತ್ಕಲ್ಲು, ಉಡುಪಿ ಮತ್ತು ಮಂಗಳೂರಿನ ಹಾರ್ಬರು ಈ ಕಡೆ ನಡೆಯುವಂಥ ಕತೆ. ಈ ಥರದ್ದೊಂದು ಚಿತ್ರಕಥೆ ಮತ್ತು ಸಂಭಾಷಣೆ ಎಲ್ಲ ಹೇಳಿದ್ವಿ. ಇದಾದ ನಂತರ ಇವತ್ತು ಮುಹೂರ್ತ ನಡೀತಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ಬಂಡೆ ಮಕ್ಕಳಮ್ಮ ಎಲ್ರಿಗೂ ಇದಾಗಲಿ. ಅಂಡ್ ಏನು ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ಶಶಾಂಕ್ ಅವರಾಗಲಿ ಮತ್ತು ಪ್ರದೀಪ್ ಸರ್ ಆಗಿರಲಿ, ಇನ್ನು ಟೆಕ್ನಿಕಾಲಿಟೀಸ್ ಎಲ್ಲ ಮುಂದೆ ಮಾತಾಡ್ತೀವಿ. ಓಕೆ, ಯಾ ಅದೇ ನಾನು ಏನಾದರೂ ಕ್ವಶನ್ ಕೇಳಿದ್ರೆ ಹೇಳ್ಬೋದು ಅಂತ ಸುಮ್ಮನೆ ಸರ್ ಅದಕ್ಕೆ. ಎಸ್ ಮಾಫಿಯಾ ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ಪಾತ್ರದ ವೈಭವೀಕರಣ ಮತ್ತು ಆ ಪಾತ್ರ ಹೇಗೆ ಹೋಗುತ್ತೆ ಅನ್ನೋದ್ರ ಮೇಲೆ. ಆ್ಯಂಡ್ ಅಗೇನ್ ಒಬ್ಬನ ಜೀವನದಲ್ಲಿ, ಅಂದರೆ ಇವಾಗ ಉಲ್ಫ್ ಅಂತಂತಾರೋ ಕಾರಣನೇ ಅದು, ಆ ಒಂದು ಪ್ರಾಣಿನ ಮಾತ್ರ ನಾವು ಪಳಗಿಸೋದಕ್ಕಾಗಲ್ಲ ಅಂತ. ಅದೇ ಕ್ಯಾರೆಕ್ಟರಿಸ್ಟಿಕ್ಸ್ ಅಕಸ್ಮಾತ್ ಒಬ್ಬ ಮನುಷ್ಯನಿಗೆ ಬಂದರೆ ಯಾರ ಮಾತು ನಾನು ಕೇಳಲ್ಲ ಅಂತ ಹೋದಾಗ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಆ ಪಾತ್ರ ಅನ್ನೋದ್ರ ಮೇಲೆ ಕತೆ ಹೇಳಿದ್ರು ಸರ್. ಕೆಲವೊಂದಷ್ಟು ಘಟನೆಗಳು ನಾವು ಕೇಳಿದ್ದಾಗಿರ್ಬೋದು, ಅಥವಾ ನಾವು ನೋಡಿದ್ದಾಗಿರ್ಬೋದು, ಅಥವಾ ನಮ್ಮ ಸ್ನೇಹಿತರು ಡಿಸ್ಕಷನ್ ಮಾಡೋವಾಗ ಭಾಳಷ್ಟು ನಡೆದಿರುವಂಥ ಘಟನೆಗೆ ನೈಜವಾಗಿ ಶೂಟ್ ಮಾಡೋಕ್ಕೆ ಹೋಗ್ತಾ ಇರುವಂಥ ಸಿನಿಮಾ ಸರ್. 25ನೇ ತಾರೀಕು, ಆಗಸ್ಟ್ 25ನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಮಂಗಳೂರು ಸರ್. ಈಗಲೇ ಹೇಳಿದೆ, ಇವಾಗ ವುಲ್ಫ್ ಯಾರ ಮಾತು ಕೇಳಲ್ಲ, ಲೂಸ್ ಮಾದ ಆ ಥರದೊಂದು ಪಾತ್ರ ಇದು. ಬಿಕಾಸ್ ಆ ಕ್ಯಾರೆಕ್ಟ್ರು, ಆ್ಯಂಡ್ ಸಾಹಿತ್ಯ ಅವರು ಅದನ್ನು ಕರೆಕ್ಟ್ ಅಂತ 3 ಸಲ ಹೇಳಿದ್ರು. ನಾಟ್ ಸರ್, ನಿಮ್ಮ ಪಾತ್ರಕ್ಕೂ ಅದಕ್ಕಲ್ಲ. ಅಂದರೆ ಈ ಪಾತ್ರ ನಾವು ಬಿಲ್ಡ್ ಮಾಡಿದಾಗ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಟೈಟಲ್ನ ಫಿಕ್ಸ್ ಮಾಡ್ಕೊಂಡಂತೂ ಮಾಡಿದ್ದಲ್ಲ. ಸ್ಟಾರ್ಟಿಂಗಲ್ಲಿ ಮಾಡ್ತಾ ಈ ಪಾತ್ರಕ್ಕೆ ಈ ಟೈಟ್ಲು ತುಂಬ ಸೂಕ್ತ ಅಂತ ಅನ್ನಿಸ್ತು ಒಂದು. ಆ್ಯಂಡ್ ಅಗೇನ್ ತುಂಬ ಜಸ್ಟಿಫೈ ಮಾಡ್ತಿತ್ತು ಆ ಪಾತ್ರಕ್ಕೆ, ಅದು ಸೂಟ್ ಆಗುತ್ತೆ ಅಂತ. ಹಾಗಾಗಿ ಆ ಟೈಟ್ಲನ್ನ ಇಟ್ಟಿದ್ದು ಸರ್. ಕನ್ನಡ ಇರುತ್ತೆ ಸರ್. ನಾವೆಲ್ಲರೂ ಒಂದೇ ಕನ್ನಡಿಗರು ಸರ್. ಸರ್ ಅಂದರೆ ಆ ಒಂದು ಕೋಸ್ಟಲ್ ಏರಿಯಾದಲ್ಲಿ ಯಾವ ಪಾತ್ರಗಳು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅಗೇನ್ ಅದ್ರದ್ದು ಮಂಗಳೂರು ಭಾಷೆನೂ ಇರುತ್ತೆ, ಬೆಂಗಳೂರು ಕನ್ನಡನೂ ಇರುತ್ತೆ, ಮಂಡ್ಯ ಎಲ್ಲವೂ ಸೆಟ್ ಆಗುತ್ತೆ ಸರ್. ಹೌದು, ಪಾತ್ರಗಳು ಬೇರೆ ಕಡೆಯಿಂದ ಸೇರೋದ್ರಿಂದ ಆಗುತ್ತೆ. ಮಂಗಳೂರು ಬೇಸ್ ಬರುತ್ತೆ ಸರ್. ಹೌದು, ಪಾತ್ರಗಳು ಬಹಳಷ್ಟು ಮಂಗಳೂರು ಮಾತಾಡುತ್ತೆ. ಕಂಟೈನರ್ ಸರ್, ಹ್ಞೂ ಸರ್, ಆರ್ಬರಲ್ಲಿ ಎಲ್ಲ ಕತೆ ನಡೆಯೋದ್ರಿಂದ ಕಂಟೈನರ್ ಮಾಡಿದ್ವಿ ಸರ್. ನಾಯಕ ನಟಿ ಇನ್ನೂ ಆಯ್ಕೆ ಆಗದಿರೋದ್ರ ಕಾರಣ ಲವ್ ಸ್ಟೋರಿ ಇದೆ ಸರ್. ಖಂಡಿತ ಲವ್ ಸ್ಟೋರಿ ಇದೆ. ಎಲ್ಲರೂ ಕೇಳಿದ್ರು ಇಲ್ಲಿ ನಾಯಕ ನಟಿ ಇಲ್ಲ ಅಂತ. ಇನ್ನೊಂದು ಆಯ್ಕೆ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಸರ್. ಯೋಗಿ ಸರು ಮತ್ತು ವಿವಾನಾಕರ್ಷ್ ಅವರು, ಆದಿ ಲೋಕೇಶ್ ಸರು, ಅಚ್ಯುತ್ ಸರು, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರು ಮತ್ತು ಕಿಶೋರ್ ಸರ್, ಮೇಜರ್ ರೋಲ್ ಕಿಶೋರ್ ಸರ್ ಮಾಡ್ತಿದ್ದಾರೆ. ಅದಾದ ನಂತರ ಉಳಿದಂಥ ತಾರಾಗಣ ನಡೀತಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.